ನಮಸ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್, ವೇಜ್ ಪೇಮೆಂಟ್ಸ್ ಇಲ್ಲ ಕ್ಯಾಶ್ ಸೇಲ್ಸ್, ಇದ್ರದ್ದು ಇಂಟರ್ನಲ್ ಚೆಕ್ ಯಾವ ರೀತಿ ಅನ್ನೋದನ್ನ ನಿಮ್ಗೆ ಕ್ವೆಶನ್ ಅಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ನೀವು ಆನ್ಸರ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಸೊ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ. ಮೂರು ಕೇಳಲ್ಲ. ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸ್ ಆಗಿರ್ಬೋದು, ವೇಜ್ ಪೇಮೆಂಟ್ಸ್ ಆಗಿರ್ಬೋದು, ಕ್ಯಾಶ್ ಸೇಲ್ಸ್ ಆಗಿರ್ಬೋದು. ನೀವು ಇಷ್ಟೇ ಪಾಯಿಂಟ್ಸ್ ಬರಿಬೇಕು ಅಂತ ನಾನು ಹೇಳ್ತಾ ಇರೋದು. ಇಂಟರ್ನಲ್ ಚೆಕ್ ಅಂತಾನೂ ಕೂಡ ಕೇಳ್ತಾರೆ, ಕೆಲವೊಂದ್ ಕಡೆ ಪ್ರಿನ್ಸಿಪಲ್ಸ್ ಅಂತಾನೂ ಕೂಡ ಕೇಳಿದ್ದಾರೆ. ಸೊ ಇಷ್ಟೇ ಪಾಯಿಂಟ್ಸ್ ನ ನೀವು ಬರಿಬೇಕಾಗಿರೋದು. ಇಲ್ಲಿ ಆಲ್ಮೋಸ್ಟ್ 2, 4, 6, 8 ಪಾಯಿಂಟ್ಸ್ ಇದೆ. ಸೊ ಏನದು ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್, ವೇಜ್ ಪೇಮೆಂಟ್, ಕ್ಯಾಶ್ ಸೇಲ್ಸ್ ಏನು ಇಲ್ಲ ಪ್ರಿನ್ಸಿಪಲ್ಸ್ ಅಂತಾನು ಕೇಳ್ಬೋದು. ಈ ಮೂರಲ್ಲಿ ನೀವು ಯಾವ್ದೇ ಕೇಳಿದ್ರು ಕೂಡ ಇದೇ ಆನ್ಸರ್ನ ಬರಿಬೇಕಾಗುತ್ತೆ. ಇದು ಸೆಕ್ಷನ್ ಸಿ ಗೆ ಕೇಳೋ ಅಂತ ಕ್ವೆಶನ್ ಸ್ಟೂಡೆಂಟ್ಸ್. ಸೊ ಏನಿದು ಅಂತಂದ್ರೆ, ಫಸ್ಟ್ ಒನ್ ಏನಂತಂದ್ರೆ, ಇಂಟರ್ನಲ್ ಚೆಕ್ ಅಂತಂದ್ರೆ ನಮ್ಮಲ್ಲೇ ನಾವು ಮಾಡಿರೋಂಥ ವರ್ಕ್ ನ ನಾವು ಪ್ರಾಪರ್ ಆಗಿದೆಯೋ ಅಂತ ಅಂದ್ಬಿಟ್ಟು ಇನ್ನೊಬ್ರು ಸ್ಕ್ರೂಟಿನಿ ಕ್ರಾಸ್ ಚೆಕ್ ಮಾಡೋ ಅಂತದನ್ನ ಇಂಟರ್ನಲ್ ಚೆಕ್ ಅಂತ ಕರೀತಾರೆ. ಸೊ ಅದ್ರದ್ದು ಪ್ರಿನ್ಸಿಪಲ್ಸ್ ಅಂತಾನು ಕೂಡ ಹೇಳ್ಬೋದು. ಕ್ಯಾಶ್ ಪರ್ಚೇಸ್ ಆಗಿರ್ಬೋದು, ವೇಜ್ ಪೇಮೆಂಟ್ಸ್ ಆಗಿರ್ಬೋದು, ಕ್ಯಾಶ್ ಸೇಲ್ಸ್ ರಿಲೇಟೆಡ್ ಆದ್ರೂ ಆಗಿರ್ಬೋದು. ಸೊ ಏನಿದು ಅಂತಾರೆ, ಫಸ್ಟ್ ಸಪರೇಷನ್ ಆಫ್ ಡ್ಯೂಟೀಸ್. ಸಪರೇಷನ್ ಆಫ್ ಡ್ಯೂಟೀಸ್ ಅಂದ್ರೆ ಡ್ಯೂಟೀಸ್ ನ ಸೆಗ್ರಿಗೇಟ್ ಮಾಡ್ಕೊಳೋದು. ಇವ್ರಿಗೆ ಇಂಥವ್ರು ಈ ಕೆಲಸ ಮಾಡಬೇಕು, ಈ ರೀತಿ ಇಂಥವ್ರು ಈ ಕೆಲಸ ಮಾಡಬೇಕು ಅಂತ ಡ್ಯೂಟೀಸ್ ನ ಸೆಗ್ರಿಗೇಟ್ ಮಾಡ್ಕೊಳೋಂಥದ್ದನ್ನ ಸಪರೇಷನ್ ಆಫ್ ಡ್ಯೂಟೀಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಆಥರೈಸೇಷನ್ಸ್ ಅಂಡ್ ಅಪ್ರೂವಲ್. ಅಲ್ಲಿ ಡ್ಯೂಟೀಸ್ ನ ಸೆಗ್ರಿಗೇಟ್ ಮಾಡಿರೋರಲ್ಲಿ ಒಬ್ರನ್ನ ಆಥರೈಸ್ಡ್ ಪರ್ಸನ್ ಅಂತ ಮಾಡ್ತಾರೆ. ಅವ್ರು ಏನೇ ಇತ್ತು ಅಂತಾನು ಅಪ್ರೂವಲ್ ಹೈಯರ್ ಅಥಾರಿಟಿಗೂ ಕೂಡ ಅವ್ರ ಕಡೆಯಿಂದ ಅಪ್ರೂವಲ್ ಮಾಡೋದು, ಅವ್ರಿಗೆ ಅಪ್ಡೇಟ್ ಮಾಡೋದು ಅವ್ರದ್ದಾಗಿರುತ್ತೆ. ನೆಕ್ಸ್ಟ್ ಒನ್ ಇಂಡಿಪೆಂಡೆಂಟ್ ವೆರಿಫಿಕೇಶನ್. ಇಂಡಿಪೆಂಡೆಂಟ್ ಆಗಿ ಒಬ್ರೊಬ್ರದೇ ಏನ್ ಮಾಡ್ತಾರೆ, ವೆರಿಫೈ ಮಾಡ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ಒನ್ ಡಾಕ್ಯುಮೆಂಟೇಶನ್ ಅಂಡ್ ರೆಕಾರ್ಡ್ ಕೀಪಿಂಗ್. ಡಾಕ್ಯುಮೆಂಟ್ ಅಂದ್ರೆ ಎಲ್ಲದಕ್ಕೂ ಓರಲ್ ಆಗಿರಲ್ಲ, ಇಟ್ ಈಸ್ ಡಾಕ್ಯುಮೆಂಟೆಡ್ ಆಗಿರುತ್ತೆ. ರೆಕಾರ್ಡ್ ಅದಕ್ಕೆ ಅಂತಾನೆ ಸಪರೇಟ್ ಆಗಿರುತ್ತೆ. ಅದನ್ನ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಸಪರೇಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಫಿಸಿಕಲ್ ರಿಲೇಟೆಡ್ ಅಂದ್ರೆ ಸ್ಟಾಕ್ ನ ವೆರಿಫೈ ಮಾಡುವಂತದ್ದು, ಸ್ಕ್ರೂಟಿನಿ ಚೆಕ್ ಮಾಡುವಂತದ್ದನ್ನ ಮಾಡ್ತಾರೆ. ರೆಗ್ಯುಲರ್ ರೀಕನ್ಸಿಲೇಷನ್ ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ಕಾಸ್ಟ್ ಸ್ಟೇಟ್ಮೆಂಟ್, ಸೊ ಇಲ್ಲ ಬ್ಯಾಂಕ್ ರೀಕನ್ಸಿಲೇಷನ್ಸ್ ಪ್ರಾಪರ್ ಆಗಿದೆಯಾ, ಓವರ್ ಅಬ್ಸಾರ್ಪ್ಷನ್ ಆಗಿದೆಯಾ, ಅಂಡರ್ ಅಬ್ಸಾರ್ಪ್ಷನ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಂತ ಹೋಗ್ತಾರೆ. ರೊಟೇಷನ್ ಆಫ್ ಡ್ಯೂಟೀಸ್. ಒಬ್ರಿಗೆ ಡ್ಯೂಟೀಸ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್, ಡ್ಯೂಟೀಸ್ ಕೂಡ ಅವ್ರ ಇಂಟರ್ನಲ್ ಚೆಕ್ ಆಗಿರೋದ್ರಿಂದ, ಇಂಟರ್ನಲ್ ಒನ್ ಆಗಿರೋದ್ರಿಂದ ಅವರಲ್ಲೇ ಡ್ಯೂಟೀಸ್ ಬೈಫೊಕೇಶನ್ ಆಗ್ತಾ ಇರುತ್ತೆ. ಸೂಪರ್ವಿಷನ್ ಅಂಡ್ ಓವರ್ ಸೈಟ್. ಸೂಪರ್ವಿಷನ್ ಮಾನಿಟರ್ ಮಾಡ್ತಾರೆ. ಏನಾದ್ರೂ ಲೈಕ್ ಅದ್ರದ್ದು ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೂ ಕೂಡ ನೋಡ್ತಾರೆ. ಸೊ ಇಷ್ಟು ಕೂಡ ನಾವು ಇಷ್ಟೇ ಪಾಯಿಂಟ್ಸ್ ನಾವು ಬರೆಯೋದು. ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್ ಆದ್ರೂ ಕೇಳಿದಾಗ, ವೇಜ್ ಪೇಮೆಂಟ್ಸ್ ಆದ್ರೂ ಕೇಳಿದಾಗ, ಕ್ಯಾಶ್ ಸೇಲ್ಸ್ ಆದ್ರೂ ಕೇಳಿದಾಗ ಇದನ್ನೇ ಬರಿಬೇಕಾಗುತ್ತೆ. ಸೆಕ್ಷನ್ ಸಿ ಲಿ ಕೇಳ್ತಾರೆ ಪ್ರಿನ್ಸಿಪಲ್ಸ್. ಇದನ್ನ ಪ್ರಿನ್ಸಿಪಲ್ಸ್ ಅಂತಾನು ಕೂಡ ಹೇಳ್ತಾರೆ, ಸರಿನಾ. ಡ್ಯೂಟಿನ ಸಗ್ರಿಗೇಟ್ ಮಾಡೋದು, ಅಥಾರೈಸ್ ಪರ್ಸನ್ ಇರ್ತಾರೆ, ಅವ್ರಿಗೆ ಅಪ್ರೂವಲ್, ಅವರು ಹೈಯರ್ ಅಥಾರಿಟಿಯಿಂದ ಅಪ್ರೂವಲ್ ಮಾಡಿಸ್ಕೊಳ್ಳೋದು. ಇಂಡಿಪೆಂಡೆಂಟ್ ಸಪರೇಟ್ ಆಗಿ ವೆರಿಫೈ ಮಾಡ್ತಾರೆ. ಡಾಕ್ಯುಮೆಂಟೇಶನ್ ರೆಕಾರ್ಡ್ ಎಲ್ಲ ಸಪರೇಟ್ ಆಗಿ ಇಟ್ಕೊಂಡಿರ್ತಾರೆ. ಫಿಸಿಕಲ್ ಕಂಟ್ರೋಲ್ ಅಂದ್ರೆ ಸ್ಟಾಕ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಪ್ರಾಪರ್ ಆಗಿ ಮಾನಿಟರ್ ಮಾಡ್ತಾರೆ. ರೆಗ್ಯುಲರ್ ಬ್ಯಾಂಕ್ ರೀಕನ್ಸಿಲೇಷನ್ ಇಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ಕಾಸ್ಟ್ ಶೀಟ್ ನೆಲ್ಲ ರೀಕನ್ಸಿಲ್ ಮಾಡ್ತಾರೆ. ಅಂದ್ರೆ ಚೇಂಜಸ್ ಏನಾದ್ರೂ ಇದೆಯಾ ಅಂತ ರೀಕನ್ಸಿಲೇಷನ್ ಮಾಡ್ತಾರೆ. ರೊಟೇಷನ್ ಆಫ್ ಡ್ಯೂಟೀಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೂಪರ್ವಿಷನ್ ಅಂಡ್ ಓವರ್ ಸೈಟ್ ಅಂದ್ರೆ ಪ್ರಾಪರ್ ಆಗಿ ಮಾನಿಟರ್ ಮಾಡ್ಕೊಂಡು ನೋಡ್ಕೊಂತ ಹೋಗ್ತಾರೆ. ಸೊ ಇಷ್ಟು ಬರೆದ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಸೊ ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೋತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಂಟ್ರಡಕ್ಷನ್ ಇಂಟರ್ನಲ್ ಚೆಕ್ ಇದಕ್ಕೆ ಏನು ಮೇಡಮ್ ಇಂಟ್ರಡಕ್ಷನ್ ಬರೆಯೋದು ಅಂದ್ರೆ, ಇಂಟರ್ನಲ್ ಚೆಕ್ಕಿಂಗ್ ಮೀನಿಂಗ್ ಬರಿಬಹುದು. ಸೊ ಅದಾದ್ಮೇಲೆ ಇಷ್ಟು ಪಾಯಿಂಟ್ಸ್ ನ ಬರಿಬಹುದು. ಇಷ್ಟು ಪಾಯಿಂಟ್ಸ್ ಆದ್ಮೇಲೆ ಒಂದೊಂದು ಪಾಯಿಂಟ್ಗೂ ಸಪರೇಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಬಹುದು, ಓನ್ ವರ್ಡ್ಸ್ ಅಲ್ಲಿ ಮಾಡಬಹುದು. ಇಟ್ ಈಸ್ ದ ಫಸ್ಟ್ ಲೈಕ್ ವಾಟ್ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್ ವೇರ್ ದ ಡ್ಯೂಟೀಸ್ ಆರ್ ಸೆಗ್ರಿಗೇಟೆಡ್ ಬಿಟ್ವೀನ್ ದ ಎಂಪ್ಲಾಯೀಸ್. ಸೊ ಅಂದ್ರೆ ನಿಮ್ ಓನ್ ವರ್ಡ್ಸ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ನೆವರ್ ಬೈ ಹಾರ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ಟೂಡೆಂಟ್ಸ್. ಈ ಕಡೆ ಒಂದು ಡಿಫ್ರೆನ್ಸ್ ಹಾಗೆ ಹೀಗೆ ಪಾಯಿಂಟ್ಸ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಓದ್ಕೊಂಡು ಬರ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೋತೀನಿ.